ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೂಪಾ ಅಂಡ್ ಗಡಸ್ ಬ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಶುರು ಮಾಡಿದ್ದೀನಿ. ಇವತ್ತು ಸಂಕಷ್ಟಿ ಕೂಡ, ಹಾಗಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ಪೂಜೆ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋದಕ್ಕೆ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಅಲ್ಲಿಕ್ಕಿ, ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫ್ಯೂಚರಲ್ಲಿ ಮೊದಲು ಬಂದು ತಲುಪುತ್ತೆ. ಅವನು ಏನೇನೋ ಮಾತಾಡ್ತಾ ಇದ್ದಾನೆ ಅಪ್ಪು. ನಾನಿವಾಗ ಪೂಜೆಗೆಲ್ಲ ರೆಡಿ. ನೆನೆ ಒಂದು 3/4 kg ಬಿಡಿ ಗುಲಾಬಿ ಹೂವು ತೊಗೊಂಬಂದಿದೆ. ನಾನು ಗೊತ್ತಿಲ್ಲ ಅಲ್ಲಿ ಮಾರ್ತಾ ಇದ್ರು ಅಂತ ಹೇಳ್ಬಿಟ್ಟು ತೊಗೊಂಬಂದಿದೆ. ತೊಗೊಂಡು ಅಲ್ಲಿ ಆಂಟಿ ಅಂಗಡಿ ಹತ್ರ ಹೋಗಿದ್ದೆ. ಆಂಟಿ ಹೇಳಿದ್ರು ನಾಳೆ ಸಂಕಷ್ಟಿ ಅಂತ ತೊಗೊಂಡಿದ್ಯಾ ಅಂತ ಕೇಳಿದ್ರು. ಅಲ್ಲಿ ತನಕ ನಂಗೆ ಗೊತ್ತೇ ಇರಲಿಲ್ಲ ಸಂಕಷ್ಟಿ ಅಂತ ಹೇಳ್ಬಿಟ್ಟು. ಹೌದಲ್ವಾ, ಮಂಗಳವಾರ ಬೇರೆ ಬಿದ್ದಿತ್ತು. ಮಂಗಳವಾರ ಸಂಕಷ್ಟಿ ಮಾಡಿದ್ರೆ ತುಂಬ ಒಳ್ಳೆಯದು. ವರ್ಷ ಪೂರ್ತಿ ಮಾಡೋದನ್ನ ಯಾವ ತಿಂಗಳಲ್ಲಿ ಮಂಗಳವಾರ ಬರುತ್ತೆ ಆ ತಿಂಗಳು ಆ ಮಂಗಳವಾರ ಮಾಡಿದ್ರೆ ವರ್ಷ ಎಲ್ಲ ಮಾಡಿದ್ದು ಪುಣ್ಯ ಫಲ ಎಲ್ಲನೂ ಕೂಡ ಒಂದೇ ದಿನದಲ್ಲಿ ಮಾಡಿದ್ದು ಸಿಕ್ಕುತ್ತೆ ಅನ್ನೋದು ಒಂದು ನಂಗೆ ಮೊದಲಿಂದನೂ ಗೊತ್ತಿತ್ತು. ನಾನು ಮದುವೆ ಮುಂಚೆ ಎಲ್ಲನೂ ಕೂಡ ಅಂದರೆ ಪ್ರತಿ ತಿಂಗಳು ಸಂಕಷ್ಟಿ ಬಂದವಾಗೆಲ್ಲನೂ ಮಾಡ್ತಾಯಿದ್ದೆ. ಒಂದು 9 ತಿಂಗಳು ಏನೋ ಮಾಡಿದೆ. ಆಮೇಲೆ ಏನೋ ಮಾಡೋಕ್ಕಾಗಲಿ, ಏನೋ ಪ್ರಾಬ್ಲಮ್ ಆಯಿತು ಅಂತ ಬಿಟ್ಬಿಟ್ಟಿದ್ದೆ. ಬಟ್ ಅದಾದಮೇಲೆ ಇವಾಗಲೇ ಆಫ್ಟರ್ 3 years ಇವಾಗ ನಾನು ಮಂಗಳವಾರ ಬಂದಿರೋದ್ರಿಂದ ಮಾಡ್ತಾಯಿದ್ದೀನಿ. ರಾತ್ರಿ ಪ್ಲ್ಯಾನ್ ಮಾಡ್ಕೊಂಡಿದ್ದಷ್ಟೇ ಸಾಯಂಕಾಲ ಮಾಡಬೇಕು ಅಂತ ಹೇಳ್ಬಿಟ್ಟು. ಸದ್ಯ ನನಗೆ ಬಂದಂಗೆ, ಅಂದರೆ ಇದನ್ನು ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇನಿಲ್ಲ, ನಮಗೆ ಕೈಲಾದಂಗೆ ಒಟ್ಟಿನಲ್ಲಿ ಗಣೇಶನ ಆರಾಧಿಸಬೇಕು. ನಾನು ಹೆಂಗೆ ಮಾಡಿದ್ದೀನಿ ಅಂತ ಅಂದರೆ, ನಮ್ಮನೆ ಒಂದು ಗಣೇಶನ ವಿಗ್ರಹ ಇತ್ತು. ಅದನ್ನು ಮೇಯ್ನಾಗಿ ಇಟ್ಕೊಂಡು ಅದಕ್ಕೆ ಅಲಂಕಾರನ ಮಾಡಿ, ಅಂದರೆ ಕೆಂಪು ಹೂವು, ಹಳದಿ ಹೂವು ಮತ್ತು ಬಿಳಿ ಹೂವು ಇಷ್ಟನ್ನ ಶ್ರೇಷ್ಠ. ಈ 3 ಹೂವನ್ನ ಇಡಬೇಕು. ಮತ್ತು ಗರಿಕೆ 21 ಗರಿಕೆನ ಫ್ರೆಶ್ ಆಗಿ ಕಿತ್ಕೊಂಡು ಬಂದು ಅದನ್ನೊಂದು ಗಂಟನ್ನು ಮಾಡಿ ನಾನು ಅದನ್ನು ಇಟ್ಟಿದ್ದೀನಿ. ಮತ್ತು ಹಣ್ಣುಗಳು ಯಾವ ಥರ ಹಣ್ಣಿರುತ್ತೆ, ಬಾಳೆಹಣ್ಣಿದ್ರೆ ಬಾಳೆಹಣ್ಣು, ಹಣ್ಣುಗಳನ್ನ ಇಟ್ಟು 2 ದೀಪ, ಆ ದೀಪಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕಿ ನಾನು ದೀಪನ ಅಂಟಿಸಿದ್ದೀನಿ. ಬೇರೆ ಎಣ್ಣೆ ಎಲ್ಲ ಏನು ಹಾಕೋಕ್ಕೆ ಹೋಗ್ಬಾರ್ದು, ಅದನ್ನು ಹಾಕಿದ್ದೀನಿ. ಮತ್ತು ಅಕ್ಷತೆ ಕಾಳನ್ನ ಮಾಡಿಟ್ಟಿದ್ದೀನಿ. ಅಕ್ಷತೆ ಕಾಳನ್ನು ಕೂಡ ಈ ಪೂಜೆ ಮಾಡ್ಬೇಕಾದ್ರೆ ಮಾಡಿ ಎಲ್ಲ ಇಟ್ಟಿದ ಮೇಲೆ ನಾವು ಎಲ್ಲರೂ ಅದನ್ನು ಎತ್ತಿಟ್ಕೋಬೇಕು. ನಾವೆಲ್ಲೇ ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಂದವಾಗಲೂ ಕೂಡ ಅಕ್ಷತೆ ಕಾಳನ್ನ ತಲೆ ಮೇಲೆ ಹಾಕೊಂಡು ಹೋದಾಗ ಒಳ್ಳೆಯದಾಗುತ್ತೆ. ಅದು ನನ್ನ ಪರ್ಸ್ನಲ್ ಒಪಿನಿಯನ್ ಅಂತಲೇ ಹೇಳ್ಬೋದು. ಮತ್ತು ನಾನು ಎಕ್ಕದ ಗಿಡದ ಹತ್ರನೂ ಕೂಡ ಹೋಗಿ ಪೂಜೆ ಮಾಡ್ತೀನಿ. ಅವಾಗ್ಲೂ ಕೂಡ ಮಾಡ್ತಾಯಿದ್ದೆ, ಇವಾಗ್ಲೂ ಕೂಡ ಮಾಡಿದೆ. ಬಟ್ ತುಂಬ ಗಾಳಿ ಪಡ್ತಿದ್ದರಿಂದ ದೀಪ ಅಂಟಿಸೋದಕ್ಕಾಗಲಿಲ್ಲ. ಜಸ್ಟ್ ಕರ್ಪೂರ ಗನ್ಕಡ್ಡಿ ಹಚ್ಚಿ ನಾನು ಬಂದೆ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿ ನಾನು ಡ್ರೈವಿಂಗ್ ಕ್ಲಾಸ್ಗೆ ಅಂತ ಹೋದೆ. ಡ್ರೈವಿಂಗ್ ಕ್ಲಾಸ್ ಅಣ್ಣ ತುಮಕೂರಿಗೆ ಹೋಗಿದ್ದೀನಿ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಮನೆಗೆ ಬಂದು ಅಪ್ಪು ಸ್ವಲ್ಪ ಆಟಾಡ್ತಿದ್ದ. ಆಮೇಲೆ ನಾನು ಸಣ್ಣ ಪಟ್ಟ ಕೆಲಸಗಳನ್ನೆಲ್ಲ ಮುಗಿಸಿ ಸಂಜೆ ಮತ್ತೆ ಪೂಜೆ ಮಾಡಬೇಕಲ್ವ, ಹಾಗಾಗಿ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಪೇಪರ್ ಅವಲಕ್ಕಿ ಮತ್ತು ಜೋನಿ ಬೆಲ್ಲ ಹಾಕಿ ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡಿ ನಾನು ಪ್ರಸಾದ ಥರ ನಾನು ರೆಡಿ ಮಾಡಿಕೊಂಡೆ. ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಬೆಳಗ್ಗೆಯಿಂದನೂ ಕೂಡ ಏನೂ ಕೂಡ ತಿಂದಿಲ್ಲ, ನೀರು ಕೂಡ ಸಹ ಕುಡ್ದಿಲ್ಲ. ಒಂದೇ ಒಂದು ಸುಸ್ತಾಯ್ತಿತ್ತು ಅಂತ ಹೇಳ್ಬಿಟ್ಟು ಒಂದೇ ಒಂದು ಆ್ಯಪಲ್ನ ಕಟ್ ಮಾಡ್ಕೊಂಡು ತಿಂದೆ. ಅಷ್ಟು ಬಿಟ್ಟರೆ ನಾನು ಇನ್ನೇನು ತಿಂದಿಲ್ಲ ಇವತ್ತು. ನೀರು ಕುಡಿಯೋರು ನೀರು ಕುಡಿಬೋದು, ಜ್ಯೂಸು ಆ ಥರ ಎಲ್ಲನೂ ಕುಡಿದು ಮಾಡ್ಬೋದು. ನಿಮ್ಮ ಕೈಲಿ ಹೇಗಾಗುತ್ತೋ ಆ ಥರ ಮಾಡ್ಬೋದು. ಪೂಜೆ ಎಲ್ಲನೂ ಮುಗಿಸಿ ಸಂಜೆ ನಾನು ಆಂಟಿ ಅಂಗಡಿ ಹತ್ರ ಹೋದಾಗ ಹೇಳಿದ್ದು, ಇಲ್ಲಿ ಕುಣಿಗಲ್ ಕೆರೆ ಏರಿ ಮೇಲೆ ಚೆನ್ನಾಗೆ ಪೂಜೆ ಎಲ್ಲ ಮಾಡ್ತಾರೆ, ಅಲ್ಲಿ ಹೋಗಿ ನಾನು ಉಪವಾಸ ಎಲ್ಲ ತೆಗೆಯೋದು, ಪ್ರತಿ ವರ್ಷವೂ ಅಲ್ಲೇ ಹೋಗ್ತೀವಿ ಬಾ ಅಂತ ಕರೆದ್ರು. ನಾನು ಹಂಗಾಗಿ ಬೆಳಿಗ್ಗೆಯಿಂದನೂ ಉಪವಾಸ ಇದ್ನಲ್ಲ, ನನಗೂ ಒಂದು ನ್ಯೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವ ವರ್ಷವೂ ಹೋಗಿರಲಿಲ್ಲ, ಹೋಗೋಣ ಅಂತ ಹೇಳ್ಬಿಟ್ಟು ಒಬ್ಬಳೇ ಹೋಗ್ತಾಯಿದ್ದೆ. ಇವತ್ತು ಫಸ್ಟ್ ಟೈಮ್ ಒಬ್ಬಳೇ ಬೈಕ್ ತೊಗೊಂಡು ಹೋಗ್ತಿದ್ದೆ. ನನ್ನ ಮಗ ಬರ್ತೀನಿ ಅಂತ ಆಟ ಮಾಡ್ತಿದ್ದ. ಅಪ್ಪ ಹಂಗೆ ಹೆಂಗೋ ಇರಿಸ್ಕೊಂಡ್ರು. ಅವನ್ನ ಬಿಟ್ಬಿಟ್ಟು ನಾನು ದೇವಸ್ಥಾನ ಹತ್ರ ಬಂದೆ. ಅಮ್ಮ ಎಷ್ಟು ಜನ ಅಂದರೆ ಕ್ರೌಡ್ ಅಂದರೆ ಅಷ್ಟು ಕ್ರೌಡ್ ಇತ್ತು, ತುಂಬ ಜನ ಬಂದಿದ್ದರು. ಮತ್ತು ಸಂಕಲ್ಪ ಎಲ್ಲ ಮಾಡಿಸಿದ್ರು, ಮತ್ತು ಹೋಮ ಎಲ್ಲ ಮಾಡಿದ್ರು, ಮತ್ತು ಉಪವಾಸನೂ ಕೂಡ ಅಲ್ಲೇ ಬಿಚ್ಚಿಸಿದ್ರು. ತುಂಬಾ ಚೆನ್ನಾಗಿ ನಡೀತು ಪೂಜೆ ಅಂತೂ. ಆಂಟಿ ನಾನು ಬಂದಾದಮೇಲೆ ಆಂಟಿ ಬಂದು ಜಾಯ್ನ್ ಆದರು. ಇಬ್ಬರೂ ಕೂಡ ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಆಲ್ರೆಡಿ ಒಂದು 9 ಗಂಟೆ ಆಗಿತ್ತು. ಪ್ರಸಾದ ಕೊಡ್ತಿದ್ರು. ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕ್ಯೂ ಅಲ್ಲಿ ನಿಂತಿದ್ವಿ. ಪ್ರಸಾದನೂ ಕೂಡ ತುಂಬಾ ಚೆನ್ನಾಗಿತ್ತು. ಪುಳಿಯೋಗರೆ ಮತ್ತು ಸಜ್ಜಿಗೆ ಮತ್ತು ಕಡುಬು
ಬರುತ್ತಲ್ಲ ಆ ಥರ ವಡೆ ಎಲ್ಲ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ತಿಂದ್ಕೊಂಡು ಸ್ವಲ್ಪ ಮನೆಗೂ ತೊಗೊಂಡು ಬಂದು ಇವಾಗ ಮನೆಗೆ ರೀಚ್ ಆಗಿದ್ದೀನಿ. ಒಬ್ಬಳೇ ಒಂಟಿಯಾಗಿ ಹೋಗಿ ಬಂದಿದ್ದು ಏನೋ ಒಂಥರ ಧೈರ್ಯ ಬಂತು ನನಗೆ. ಒಂಥರ ಬಂದು ಮಲ್ಕೊಂಡು ಬೆಳಗ್ಗೆ ಎದ್ದು ಒಂದು ಬ್ರೈಡಲ್ ಮೇಕಪ್ ಇತ್ತು. ಆಂಟಿನೇ ಒಪ್ಸಿದ್ದು, ಅವ್ರು ಗೊತ್ತಿರೋರು ಫ್ರೆಂಡ್ಸು ಅವ್ರ ಮಗಳದು. ಹಾಗಾಗಿ ನನ್ನ ತಮ್ಮನ ಕೈಲಿ ಚೌಟ್ರಿ ಹತ್ರ ಬಿಡಿಸ್ಕೊಂಡೆ. ಬ್ರೈಡ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಆನ್ ದ ವೇ ಇದ್ದೀನಿ ಅಂತ ಹೇಳಿದ್ರು ಅಂತ ಬಂದು ಕಾದೆ. ಆಮೇಲೆ ಫೈನಲಿ ಬ್ರೈಡ್ ಬಂದರು. ಇವಾಗ ಕಂಪ್ಲೀಟಾಗಿ ಬ್ರೈಡು ರೆಡಿ ಆಗಿದ್ದಾರೆ ರಿಸೆಪ್ಷನ್ ಲುಕ್ಕಲ್ಲಿ. ಮೇಕಪ್ ಹೇಗಿದೆ ಏನು ಅಂತ ನಿಮ್ಮ ಅಭಿಪ್ರಾಯನ ನೀವು ತಿಳಿಸ್ಬೋದು. ಇವರು ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಿದ್ರಂತೆ. ಆಮೇಲೆ ಆಂಟಿ ಮೇಕಪ್ ಮಾಡಿದ ವಿಡಿಯೋ ನೋಡಿಬಿಟ್ಟು ಅವರು ಇವ್ರ ಹತ್ರ ನೀವು ಮಾಡಿಸ್ಕೊಂಡಿದ್ದೀರಾ, ನಮಗೂ ನಂಬರ್ ಕೊಡಿ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅವರು ಅವ್ರ ಮದುವೆಗೆ ಮೇಕಪ್ಪಿಗೆ ಬುಕ್ ಮಾಡ್ಕೊಂಡಿದ್ರು. ಅವರ ಅಕ್ಕಗೆ ಅವ್ರಿಗೆ ಅವ್ರ ಫ್ರೆಂಡ್ಸಿಗೆ ಒಂದಿಬ್ಬರು ಹೇರ್ ಸ್ಟೈಲ್ ಮೇಕಪ್ ಮಾಡಿಕೊಟ್ಟು ಮತ್ತು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಸಂಪ್ರೀತ್ ಅವರಿಗೆ ಇವತ್ತು ಹುಡುಗನ ಕಡೆಯವ್ರು ಒಪ್ಸಿದ್ರು. ಅದೇ ಚೌಟ್ರಿಲಿ ನನಗೆ ಹುಡುಗಿ ಕಡೆಯವರು. ಈ ಥರ ಇತ್ತು ಇವತ್ತು. ಮುಗಿಸ್ಕೊಂಡು ಆಂಟಿ ನಾನು ನೆನ್ನೆ ಎಷ್ಟೊತ್ತಿನಲ್ಲೂ ಒಟ್ಟಿಗೆ ಊಟ ತಿಂದಿದ್ವಿ. ಇವತ್ತು ಒಟ್ಟಿಗೆ ಊಟ ತಿಂದು ಆಮೇಲೆ ಊಟ ಎಲ್ಲ ನಾವಿಬ್ಬರು ನಮ್ಮ ಮನೆಗೆ ಹೊರಟು ಬರ್ತಾಯಿದ್ವಿ. ತುಂಬಾ ಚಳಿ ಆಗ್ತಾಯಿತ್ತು ಗಾಡೀಲಿ ಬರ್ತಾ ಇರ್ಬೇಕಾದ್ರೆ. ಮತ್ತು ಬೆಳಿಗ್ಗೆನೂ ಅಷ್ಟು ಚಳಿ ಇರುತ್ತೆ. ನಾವು ಹೊರಟು ಬಂದಾಗ ಆಲ್ರೆಡಿ ಒಂದು 10 ಗಂಟೆ ಏನೋ ಆಗಿತ್ತು. ಮನೆಗೆ ಹೋದ್ವಿ. ಅಪ್ಪು ಇನ್ನೂ ಮಲ್ಕೊಂಡಿಲ್ಲ. ನಮ್ಮಮ್ಮ ಅವ್ನು ಗುಣಗಾನ ಮಾಡ್ತಾಯಿದ್ರು. ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಹಿಂಗೆ ಸಾರ ಮಾಡ್ತೀನಿ ಅಂತೆಲ್ಲ ಸಿಗ್ತಾನೆ ಒಟ್ಟನ ಚಟಿ ಬಿಚ್ಚು ಆಗ್ತದೆ. ಅಪ್ಪ ಉಲ್ಟಾ ಚಾಕಿ ನಂಗೆ ಅಪ್ಪ ಉಲ್ಟಾ ಮೈಕೋ ನಂಗೆ ಪ್ಲೀಸ್. ಸ್ವಲ್ಪ ಹೊತ್ತು ಮಾತುಕತೆ ಆಟೆ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ರೆಡಿ ಆಗಿದ್ದೀವಿ. ಅಲಾರಾಮು ಒಂದು 2 ಸತಿ 3 ಸತಿ ಬಡ್ಕೊತಿತ್ತು. ಆಫ್ ಮಾಡಿ ಬೆಳಗ್ಗೆ ಟೈಮ್ ನಿದ್ದೆ ಹೆಂಗೆ ಎಳಿತಿರುತ್ತೆ ಅಂದರೆ, ಆದರೆ ಈ ಕಡೆ ಒಂದು ಕಡೆ ಕೆಲಸ ಒಂದು ಕಡೆ ನಿದ್ದೆ ಎಳಿತಾ ಇರುತ್ತೆ. ಆದ್ರೂ ಕೆಲಸ ಇಂಪಾರ್ಟೆಂಟ್ ಆಗಿರುತ್ತಲ್ವ, ಹಂಗಾಗಿ ಎದ್ವಿ. ಹೆಂಗೋ ಎದ್ದು ಸಂಪ್ರೀತ ಚಳಿ ನೀನೇ ಗಾಡಿ ಓಡಿಸು ಅಂತ ಹೇಳಿದ್ಲು ಅಂದ್ಬಿಟ್ಟು ನಾನೇ ಓಡಿಸ್ಕೊಂಡು ಕರ್ಕೊಂಡು ಬಂದು ಬ್ರೈಡ್ ಅಷ್ಟರಲ್ಲೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ರು. ಅವ್ರು ಸ್ಯಾರಿ ಇಸ್ಕೊಂಡು ಸ್ಯಾರಿನ ನಾನು ಮತ್ತು ಮೇಘ ಸೇರಿಕೊಂಡು ಅದನ್ನು ಸೆರ್ಗನ ಪಿನ್ನೆಲ್ಲ ಮಾಡ್ಕೊತಾ ಇದ್ದೀವಿ. ಫಸ್ಟ್ ಇದನ್ನು ಒಂದು ಮಾಡಿ ಎತ್ತಿಟ್ಕೊಂಬಿಟ್ರೆ ಆಮೇಲೆ ಮೇಕಪ್ ಹೇರ್ ಸ್ಟೈಲ್ ಮಾಡಾದ್ಮೇಲೆ ಫೈನಲಾಗಿ ಸ್ಯಾರಿನ ವೇರ್ ಮಾಡೋದು ತುಂಬಾ ಈಸಿ ಆಗುತ್ತೆ ನಮಗೆ ವರ್ಕು. ಆಮೇಲೆ ಅದನ್ನು ಮಾಡಿಕೊಂಡು ಸ್ವಲ್ಪ ಆ ಟೈಮಲ್ಲೇ ಲಾಸ್ಟ್ ಮೂಮೆಂಟಲ್ಲೇ ಬಂದು ಎಲ್ಲ ಅರ್ಜೆಂಟ್ ಮಾಡ್ತಿರ್ತಾರಲ್ವ, ಹಂಗಾಗಿ ಮೊದಲು ಸೆರ್ಗನ್ನೆಲ್ಲ ಈ ಥರ ಪ್ಲೇಟಿಂಗ್ ಮಾಡ್ಕೊಂಬಿಡ್ತೀವಿ. ಹತ್ರ ಇರೋರಾದರೆ ಮನೆಗೆ ಇಸ್ಕೊಂಡು ಪ್ಲೇಟಿಂಗ್ ಮಾಡ್ಕೊಬೋದು. ಬಟ್ ಅಲ್ಲೇ ಹೋಗಿ ಆನ್ ಸ್ಪಾಟಲ್ಲೇ ನಾವು ರೆಡಿ ಮಾಡಿ ಸ್ಯಾರಿನ ವೇರ್ ಮಾಡಿಸ್ತೀವಿ. ಈಗ ಫೈನಲ್ ಆಗಿ ಬ್ರೈಡು ರೆಡಿ ಆಗಿದ್ದಾರೆ. ನಾನು ಬ್ರೈಡಲ್ಸ್ಗೆಲ್ಲ ಮೇಘನೇ ಹೇರ್ ಸ್ಟೈಲೆಲ್ಲ ಮಾಡಿಕೊಂಡ್ರು. ನಾನು ಬ್ರೈಡಿಗೆ ಕಂಪ್ಲೀಟಾಗಿ ನಾನೇ ಹೇರ್ ಸ್ಟೈಲು, ಮೇಕಪ್ಪು, ಸ್ಯಾರಿ ರಪ್ಪಿಂಗ್ ಎಲ್ಲನೂ ಕೂಡ ನಾನೇ ಮಾಡಿಕೊಂಡೆ. ಈಗ ಫೈನಲ್ ಆಗಿ ಬ್ರೈಡು ಮುಹೂರ್ತಮ್ ಲುಕ್ಕಲ್ಲಿ ರೆಡಿ ಆಗಿದ್ದಾರೆ. ಮೇಕಪ್ ಹೇಗಿದೆ, ಹೇಗೆ ಕಾಣಿಸ್ತಿದ್ದಾರೆ ಏನು ಎಲ್ಲನೂ ಕೂಡ ನಿಮ್ಮ ಅಭಿಪ್ರಾಯನ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಆ್ಯಂಡ್ ಅಪ್ಕಮಿಂಗ್ ನಿಮ್ಮ ಮದುವೆ ಫಂಕ್ಷನ್ಗೆ ಯಾವುದೇ ಥರ ಮೇಕಪ್ ಅಥವಾ ಹೇರ್ ಸ್ಟೈಲ್ ಏನಾದರೂ ಬೇಕು ಅಂತ ಅಂದ್ರೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ನ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಡಿಸ್ಕ್ರಿಪ್ಷನಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಮೆನ್ಷನ್ ಮಾಡಿದ್ದೀನಿ, ಅಲ್ಲಿ ಕೂಡ ನೀವು ಟೆಕ್ಸ್ಟ್ ಮಾಡ್ಬೋದು. ನಾವಿಬ್ರು ಮುಗಿಸಿ ಬಂದರು ನೋಡು ಪೋಸ್ ಕೊಡ್ತಾವಳೆ. ಜೋರ್ಸ್ ಕಡೆ ಸಾಕು ಫೇಮಸ್ ಆಗಿರೋದು. ಹೆಂಗ್ ಮಾಡೋಳೆ ಈ ಕರ್ಲರಿಂದ ಚೇರ್ನ ಸುಟ್ಟಾಕ್ಬಿಟ್ಟವಳೆ. ನಾನಲ್ಲಪ್ಪ, ನಾವು ಕೆಲಸ ಮುಗಿಸಿ ಬ್ರೈಡ್ನ ಕಳಿಸಿ ಆರಾಮಾಗಿ ಬಂದ್ವಿ. ಇವಳು ಎಲ್ಲ ನಮ್ಮ ಕಿಟ್ಟೆಲ್ಲ ಜೋಡಿಸಿ ಎತ್ತಿಟ್ಬಿಟ್ಟು ಸಂಪ್ರೀತಂಗೆ ಕಿಟ್ಟೆಲ್ಲ ನೀಟಾಗೆಲ್ಲ ಜೋಡಿಸಿ ಕೊಟ್ಬಿಟ್ಟು ಪ್ಯಾಕ್ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಇಬ್ಬರೂ ಹೊರಟಿದ್ವಿ. ಅವಳು ನನ್ನ ಮನೆಗೆ ಡ್ರಾಪ್ ಮಾಡೋದಕ್ಕೆ ಅಂತ ಕರ್ಕೊಂಬರ್ತಿದ್ಲು. ಅವಳದು ಕಿಟ್ಟಿತ್ತು, ನಂದು ಕಿಟ್ಟಿರೋದ್ರಿಂದ ಪಾಪ ಅವಳು ಫುಲ್ ಮುಂದೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ಲು. ನೋಡಿ ಹೆಂಗೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು ನಾವು. ಆಮೇಲೆ ಮನೆಗೆ ಬಿಟ್ಲು. ಮನೆಯಿಂದ ನಾನು ನನ್ನ ತಮ್ಮ ಮತ್ತೆ ಬ್ಯಾಂಕ್ ಹತ್ರ ಬಂದು ಅದು RTGS ಮಾಡಬೇಕಾಯ್ತು. ಅಮೌಂಟ್ನ ಕಾರ್ ತೊಗೊಳಕ್ಕೂ ಮುಂಚೆ ನಾವು ಮೊದಲೇ ಎಲ್ಲ ಕ್ಲಿಯರ್ ಮಾಡಬೇಕು. ಹಾಗಾಗಿ
ಮೊದಲೇ ಅವ್ರ ಅಕೌಂಟ್ ಡೀಟೇಲ್ಸ್ ಕೊಟ್ಟಿರ್ತಾರೆ. ಅವರು 2 lakhs ಅಷ್ಟೇ ಕ್ಯಾಶ್ನ ಇಸ್ಕೊಳ್ಳೋದು. ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ RTGS ಮಾಡಬೇಕು. ಅದನ್ನೆಲ್ಲ ಮಾಡಿ ಹಂಗೇ ಡ್ರೈವಿಂಗ್ ಕ್ಲಾಸ್ ಹತ್ರ ಬಂದ್ವಿ. ಡ್ರೈವಿಂಗ್ ಕ್ಲಾಸ್ ಹತ್ರ ಬಂದು ಇವತ್ತು ಎಲ್ಲೆಲ್ಲ ಟೆಸ್ಟ್ ಇತ್ತು ಅದನ್ನು ಮಾಡೋದಕ್ಕೆ ಅಂತ ಹೋದ್ವಿ. ಬಟ್ ಸರ್ವರ್ ಇರಲಿಲ್ಲ. ಫ್ರೀ ಇದ್ದರೆ ಕ್ಲಾಸು ತೊಗೊಂಬಿಡಿ ಅಕ್ಕ ಅಂತ ಹೇಳಿದ್ರು. ಹಾಗಾಗಿ ಕ್ಲಾಸನ್ನು ಅಟೆಂಡ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ತುಂಬಾ ಒಂದಿನನೇ 2 ಕ್ಲಾಸ್ ಇರುತ್ತೆ. ಹೋಗಿ ಬಂದು ಟು ಆ್ಯಂಡ್ ಫ್ರೋ 2 ಸೈಡು ನಾನೇ ಓಡಿಸಿದ್ರೆ ಅದು 2 ಕ್ಲಾಸ್ ಲೆಕ್ಕ ಸಿಗುತ್ತೆ. ಆ್ಯಂಡ್ ಒಂದು ಸೈಡ್ ಮಾತ್ರ ಹೋದರೆ 1 ಕ್ಲಾಸು, ಒಂದು 3 ಕ್ಲಾಸ್ ಏನೋ ಆಗಿತ್ತು ಅಷ್ಟೇ. ಹಾಗಾಗಿ ಇವತ್ತು 2 ಕ್ಲಾಸ್ ತೊಗೊಂಡೆ ನಾನು. ಯಾರೂ ಇರಲಿಲ್ಲ, ಇನ್ನೊಬ್ಬರು. ಹಾಗಾಗಿ ನನ್ನ ತಮ್ಮನೇ ಹಿಂದೆ ಬಂದು ಕೂತ್ಕೊಂಡಿದ್ದ. ಅವ್ನು ಕೇಳಿದೆ ನಾನು ಅಣ್ಣ ಇವರು ಬರ್ಬೋದಾ ಅಂತ. ಹಾಗಾಗಿ ಅವನು ಬಂದು ಕೂತ್ಕೊಂಡ. ಹಾಗಾಗಿ ಇವತ್ತು ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಿದೆ. ಇವತ್ತಿನ ಕ್ಲಾಸಲ್ಲಿ ನಾನು ಇವಾಗ ಮುಂದೆ ನೀವು ನೋಡ್ತಾ ಇರ್ಬೋದು ಗಾಡಿ ಇದೆ. ಇವಾಗ ಗಾಡಿ ಯಾವ ಥರ ತೆಗಿಬೇಕು ಏನು ಅನ್ನೋದ್ರದ್ದು ಬಗ್ಗೆ ಇವತ್ತು ಹೇಳ್ಕೊಟ್ರು. ಮತ್ತು ತುಂಬಾ ಚೆನ್ನಾಗೂ ಕೂಡ ಕ್ಲಾಸ್ನ ಹೇಳ್ಕೊಡ್ತಾರೆ. ನೀವು ಯಾರಾದರೂ ಕುಣಿಗಲ್ಲವರಿದ್ದರೆ ನೀವು ಆರಾಮಾಗೆ ಬಂದು ತಿರುಮಲ ಮೋಟರ್ ಡ್ರೈವಿಂಗ್ ಸ್ಕೂಲ್ಗೆ ಜಾಯ್ನ್ ಆಗ್ಬೋದು. ಆ್ಯಂಡ್ ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಅವರೇನು ಪ್ರಮೋಷನ್ ಮಾಡಿ ಅಂತ ಎಲ್ಲ ಏನು ಹೇಳಿಲ್ಲ. ಬಟ್ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಪೇ ಮಾಡೇ ಕ್ಲಾಸಿಗೆ ಸೇರ್ಕೊಂಡಿರೋದು. ಅವರು ಅದೇ ಥರ ನೀಟಾಗಿ ಹೇಳ್ಕೊಡ್ತಿದ್ದಾರೆ. ಹಾಗಾಗಿ ನನ್ನ ಒಪಿನಿಯನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಆಗಲ್ಲ ತಾನೆ ರಿವರ್ಸ್ ಒಂದು ಕರೆಕ್ಟಾಗಿ ಇದೆ. ಫುಲ್ ಕ್ಲಚ್ ಬಿಡಬಾರ್ದು. ನೋಡ್ಕೊಳ್ಳಿ, ಮಿರರ್ ನೋಡ್ಕೊಳ್ಳಿ ಈ ಕಡೆ. ನಾನು ಮಾಡಲಾ ಬಿಡಿ ಬ್ರೇಕ್ನ ಸೆಕೆಂಡ್ ಕ್ಲಚ್ ಸೆಕೆಂಡ್ ಮಾಡಬೇಕು. ಬಿಡಿ ಬ್ರೇಕ್ ಮಾಡಿ ಡ್ರೈವಿಂಗ್ ಮಾಡಬೇಕಾದ್ರೆ ಎಷ್ಟು ಅಲರ್ಟಾಗಿರಬೇಕು ಅನ್ನೋದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಮತ್ತು ಅವತ್ತಿಂದ ಆ ಅಣ್ಣ ಏನು ಕರೆಕ್ಟ್ ಮಾಡಿರ್ತಾರೆ ಅದನ್ನೆಲ್ಲನೂ ಕೂಡ ನಾನು ನೆನಪಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಆ ಕರೆಕ್ಷನ್ನ ನಾನು ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ತಿಳ್ಕೊಂಡಿದ್ದೀನಿ. ಬಟ್ ಎಲ್ಲ ಒಂದೇ ಸರಿ ಕಲ್ತ್ಬಿಡ್ತೀವಿ ಅಂದರೆ ಆಗಲ್ಲ. ಎಷ್ಟು ಕ್ಲಾಸ್ ಇರುತ್ತೆ 22 ಕ್ಲಾಸಸ್ಸನ್ನು ಕೊಡ್ತಾರೆ. ಅಷ್ಟು ಕ್ಲಾಸ್ನ ನಾವು ಅಟೆಂಡ್ ಮಾಡಿದ್ರೆ ನೀಟಾಗಿ ಕಲ್ತ್ಕೋಬೋದು. ಡೇ ಬೈ ಡೇ ನೀಟಾಗಿ ಇಂಪ್ರೂವ್ ಆಗ್ಬೋದು ಅಂತ ನಾನು ಹೇಳ್ತೀನಿ. ನೀವು ಇಂಪ್ರೂವ್ ಆಗಿಲ್ಲ ಅಂದರೆ ಮತ್ತಿನ್ನೂ ಎಕ್ಸ್ಟ್ರಾ ಕ್ಲಾಸಸ್ ಕೂಡ ತೊಗೊಂಡು ನೀವು ಕಲ್ತ್ಕೊಳ್ಬೋದು. ಕ್ಲಾಸೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆ ಹತ್ರ ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಹಾಗಾಗಿ ಅಪ್ಪುನು ಕೂಡ ಅವನು ಕ್ಲೀನ್ ಮಾಡೋಕ್ಕೆ ನಮ್ಮ ಮಾಮವ್ರ ಮನೆಯಿಂದ ಹೋಗಿ ಕೋಲ್ಗುದ್ಲಿ ನೋಡ್ಕೊಂಡಿದ್ದಾನೆ. ಅವ್ರು ಇಕ್ಕಿರೋದು ಅದನ್ನ ಎತ್ಕೊಂಡ್ಬಂದ್ಬಿಟ್ಟು ಕೆಲಸ ಮಾಡ್ತಾಯಿದ್ದಾನೆ ನೋಡಿ. ಪಾಪ ಆಯ್ತಾ ಮತ್ತೆ ಕೂತ್ಕೊಂಡ್ಬಿಟ್ಟಿದ್ದಿ ಲೇ ಕಳ್ಳ. ಕೆಲಸ ಮಾಡಕ್ ಸುಸ್ತಾಯ್ತಾ? ಕುತ್ಕೊಂಡು ಕೆಲಸ ಮಾಡ್ತಾನಂತೆ. ಡೌ ನನ್ನ ಮಗ. ಸುಸ್ತಾಯಿತು ಅಂತ ಕೂತ್ಕೊಂಡ್ಬಿಟ್ಟು ಕೆಲಸ ಮಾಡೋಕ್ಕೆ ಕೂತ್ಕೊಂಡೆ ಅಂತ ಹೇಳ್ಬಿಟ್ಟು ಡೌ ಮಾಡ್ತಾಯಿದ್ದ. ಮನೇಲಿ ಪೂಜೆ ಎಲ್ಲ ಮಾಡಿ, ಇವತ್ತು ಗುರುವಾರ ಆಗಿತ್ತು. ಹಾಗಾಗಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಕುಣಿಗಲಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ನಾನು, ನನ್ನ ತಮ್ಮ, ನನ್ನ ಮಗ 3 ಜನ. ನನ್ನ ತಮ್ಮ ಏನು ಬರಲಿಲ್ಲ. ನಾನು ನನ್ನ ಮಗ ಕರ್ಕೊಂಡೋಗಿ ಅವ್ನು ಬಿಟ್ಟ ದೇವಸ್ಥಾನದ ಹತ್ರ. ಅವನು ಆಚೆನೇ ಇದ್ದ. ನಾವು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ದೀಪ ಎಲ್ಲ ಆರತಿ ಮಾಡಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ತುಂಬ ಜನ ಬಂದಿದ್ದರು. ನೈಟ್ ಟೈಮು, ನಾನು ಡೇ ಟೈಮ್ ಹೋಗ್ತಿದ್ದೆ, ಅಷ್ಟು ಚೆನ್ನಾಗಿ ಇರ್ತಿರ್ಲಿಲ್ಲ. ಬಟ್ ನೈಟ್ ಟೈಮ್ ಆಗಿರೋದ್ರಿಂದ ಎಲ್ಲರೂ ಕೂಡ ಬಂದಿದ್ದು. ನಾವು ಹೋದಾಗ ಆಲ್ರೆಡಿ 8:30 ಆಗಿತ್ತು. 8 ಗಂಟೆ ಲಾಸ್ಟ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ವಿ. 9 ಗಂಟೆ 9:30 ತನಕ ಓಪನ್ ಇತ್ತು. ಅಪ್ಪು ದೀಪ ಎಲ್ಲ ಹಂಚಿ 3 ರೌಂಡ್ ಎಲ್ಲ ಹೋಗಿ ಅಪ್ಪು ಫುಲ್ಲು ದೇವ್ರ ಭಕ್ತ ಅಂದರೆ ಭಕ್ತ. ದೇವ್ರ ಪೂಜೆ ಮಾಡ್ತಾಯಿದ್ವಿ ನೋಡಿ. ಎಲ್ಲರೂ ಕೂಡ ಮಗು ಪೂಜೆ ಮಾಡ್ತಾಯಿದ್ಯಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿ ಪಡ್ತಿದ್ರು. ಆಮೇಲೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಾಯಿತು. ಪ್ರಸಾದ ಎಲ್ಲ ತೀಸ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿ ಅದ್ರ ನೆಕ್ಸ್ಟ್ ಡೇ ಮತ್ತೆ ಇನ್ನೂ ಸ್ವಲ್ಪ RTGS ಮಾಡಬೇಕಾಯಿತು ಬ್ಯಾಂಕಿಗೆ. ಹಾಗಾಗಿ ಬ್ಯಾಂಕ್ ಹತ್ರ ಬಂದು ಇವಾಗ ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು
ಇವಾಗ ಕಾರಿಗೆ ಏನೇನು ಕಟ್ಟಬೇಕೋ ದುಡ್ಡು ಅದನ್ನೆಲ್ಲನೂ ಕೂಡ ಕ್ಲಿಯರ್ ಆಗಿದೆ. ಇದಿಷ್ಟ ಆಗಿತ್ತು ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ವಿಡಿಯೋನ ಪೇಷನ್ಸಿಂದ ನೋಡೋದಕ್ಕೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.